ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋ 2026 ಏಪ್ರಿಲ್ನಲ್ಲಿ ಆಗಿರುವಂಥ ಮುಲ್ಕಟಮ್ಮ ದೇವಿ ಜಾತ್ರಾ ಮಹೋತ್ಸವದ್ದು ಅಪ್ಲೋಡ್ ಲೇಟಾಗಿ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ವಿಡಿಯೋಸು ಕೆಲವೊಂದು ಮಿಸ್ ಆಗಿದೆ, ಯಾಕಂದರೆ ನಾನು ಈ ವರ್ಷ ತೇರನ್ನ ನೋಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನನಗೆ ಸಿಕ್ಕಿರುವಂಥ ವಿಡಿಯೋಗಳಲ್ಲಿ ನಾನು ಅಪ್ಡೇಟ್ಸ್ ತೊಗೊತಾ ಇದ್ದೀನಿ. ಸೊ ಈ ಒಂದು ರಂಗೋಲಿ ಬಂದು ನಾನು ಮನೆ ಮುಂದೆ ತುಳಸಿ ಕಟ್ಟೆಗೆ ಬಿಟ್ಟಿರುವಂಥ ರಂಗೋಲಿ. ಈ ದೇವಿ ಬಂದು ಗರ್ಭಗುಡಿನಲ್ಲಿರುವಂಥವ್ರು. ಈ ದೇವಿಗೆ ಪೂಜೆ ಪುನಸ್ಕಾರ ನಡೆಯುತ್ತೆ ಪ್ರತಿದಿನ. ಬಟ್ ಇಲ್ಲಿ ತೋರಿಸ್ತಾ ಇರೋದು ಬಂದು ಮೆರಾಗ್ರ ಅಂದರೆ ಮೆರೆಯೋ ಅಂಥ ದೇವಿ. ಇವರನ್ನೇ ಕರ್ಕೊಂಡೋಗಿ ನಾವು ತೇರಿನಲ್ಲಿ ಕೂರಿಸಿ ಮೆರವಣಿಗೆ ಮಾಡೋದು. ಆ್ಯಂಡ್ ಊರಲ್ಲೆಲ್ಲ ತಿರುಗಾಡುವಂಥ ದೇವಿ ಇವರೇ ಆಗಿರ್ತಾರೆ. ಸೊ ಮನೆಗೆಲ್ಲ ಕರೆಸಿ ಪೂಜೆ ಮಾಡಿಸಿ ಕಳಿಸ್ಕೊಡ್ತಾರಲ್ವ, ಅದನ್ನು ನಾವು ಮೆರಾಗ್ರಹ ಅಂತ ಹೇಳ್ತೀವಿ. ಸೊ ಈ ದೇವಿ ಬಂದು ಮೆರಾಗ್ರ ದೇವಿ. ಇವರು ಬಂದು ತೇರಿನಲ್ಲಿ ಕೂತು ಮೆರವಣಿಗೆ ಮಾಡೋದು ಇವರನ್ನೇ. ಸೊ ಇಲ್ಲಿ ಬಂದು ದೇವಸ್ಥಾನದಿಂದ ಹೊರಗಡೆ ದೇವ್ರನ್ನ ಕರ್ಕೊಂಬರ್ತಾರೆ. ದೇವ್ರನ್ನ ಕರ್ಕೊಂಬಂದು ಫುಲ್ಲು ಒಂದು ರೌಂಡು ಬರ್ತಾರೆ. ಅಲ್ಲಿ ಈ ದೇವಿ ಇವಾಗ ಬರ್ತಾ ಇರೋದು ಅಲ್ಲಿ ತೇರು ರೆಡಿ ಆಗಿದೆಯಲ್ವಾ, ಅವ್ರು ಕೂತ್ಕೊಳ್ಳೋಂಥ ತೇರನ್ನ ಹೆಂಗೆ ರೆಡಿ ಮಾಡಿದ್ದಾರೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಇವರು ಬರ್ತಾರೆ. ಇದೊಂದು ವಾಡಿಕೆ. ಅದು ಆ್ಯಕ್ಚುಲಿ ಜನ ತಳ್ಕೊಂಡು ಹೋಗೋದಲ್ಲ, ಅವರೇ ಕರ್ಕೊಂಡು ಹೋಗ್ತಾ ಇರೋದು. ಸೊ ಅದೆಲ್ಲ ಎತ್ಕೊಂಡಿರೋರ್ಗಷ್ಟೇ ಫೀಲ್ ಆಗುತ್ತೆ. ದೇವಿನ ನಂಬಿದವ್ರಿಗೆ ಮಾತ್ರ ಇದೇನು ಸತ್ಯ ಅನ್ನೋದು ಗೊತ್ತಾಗುತ್ತೆ. ಈಗ ದೇವಿ ಹೋಗ್ತಾ ಇರೋದು ಆ ತೇರು ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ತೇರಿಗೆ ಒಂದು ರೌಂಡ್ ಬರ್ತಾರೆ. ಒಂದು ರೌಂಡ್ ಬಂದು ನಿಂತ್ಕೊಂಡು ಎಲ್ಲ ಕಡೆ ನೋಡಿ ಆಮೇಲೆ ಮುಂದೆ ಹೋಗಿ ನಿಲ್ತಾರೆ. ಇದೇ ಹೊತ್ತಿಗೆ ಒಳಗಡೆ ಗರ್ಭಗುಡಿನಲ್ಲಿ ಮೈ ತುಂಬ್ತಾ ಇರ್ತಾರೆ. ಅಲ್ಲಿ ಮೈ ತುಂಬೋ ಅಷ್ಟೊತ್ತಿಗೆ ಇಲ್ಲಿ ದೇವಿದು ಪ್ರದಕ್ಷಿಣೆ ಬಂದು ಅಂದರೆ ಸುತ್ತ ತೇರಿನ ಸುತ್ತ ನೋಡಿ ಎಲ್ಲ ಮುಗ್ದಿರತ್ತೆ. ಅವ್ರು ಬಂದು ದೇವಸ್ಥಾನ ಮುಂದೆ ನಿಂತ್ಕೊತಾರೆ. ಅವ್ರು ಬಂದು ದೇವಸ್ಥಾನ ಮುಂದೆ ನಿಂತ್ಕೊಂಡಿದ್ದ ತಕ್ಷಣವೇ ನಿಮಗೆ ಅಲ್ಲಿ ಒಳಗಡೆ ಮೈ ತುಂಬಿರೋ ಅಂಥ ದೇವಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಇಲ್ಲಿ ದೇವಸ್ಥಾನದ ಹಿಂದೆಗಡೆನೇ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅವ್ರನ್ನ ಮುಲ್ಕಟಮ್ಮ ಅವರ ಅಣ್ಣ ಅಂತ ಹೇಳ್ತಾರೆ. ಸೊ ಅಲ್ಲಿ ಮುನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ನೋಡಿ ಮತ್ತೆ ಅಲ್ಲಿಂದ ಒಂದು ರೌಂಡ್ ಬಂದು ಅಲ್ಲಿ ಮಾರಮ್ಮ ದೇವಸ್ಥಾನ, ಈ ಕಡೆ ಮುಲ್ಕಟಮ್ಮನ ದೇವಸ್ಥಾನದ ಎಡಗಡೆಗೆ ಮಾರಮ್ಮನ ದೇವಸ್ಥಾನ ಇದೆ. ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಒಂದು ವಿಸಿಟ್ ಮಾಡಿ ಆಮೇಲೆ ನಂತರ ಅವ್ರು ಬರೋದೇನೇ ಕತ್ತಿ ವರ್ಷೆ ಮಾಡೋದಕ್ಕೆ. ಎಲ್ಲರೂ ಆ್ಯಕ್ಚುಲಿ ಕಾಯೋದು ಎರಡು ವಿಷಯಕ್ಕೆ ತೇರಿನಲ್ಲಿ. ಒಂದು ಕತ್ತಿ ವರ್ಷೆ ನೋಡೋದು, ಇನ್ನೊಂದು ತೇರು ಎಳ್ಕೊಂಡು ಹೋಗೋದು, ತೇರು ಎಳೆಯೋ ಅಂಥದ್ದನ್ನು ನೋಡೋದು. ಸೊ ಇದೆರಡಕ್ಕೆ ಅಂತಲೇ ಜಾತ್ರೆಯಲ್ಲಿ ಜನ ಜಾಸ್ತಿ ಸೇರೋದು ಈ ದೇವಸ್ಥಾನಕ್ಕೆ. ಈಗ ಅಲ್ಲಿ ಅಮ್ಮ ನಿಂತ್ಕೊಂಡು ಕಾಯ್ತಾ ಇರೋದು ಮೈ ತುಂಬಿರೋರು ಬಂದು ಕತ್ತಿ ವರ್ಷೆ ಮಾಡಲಿ ಅಂತ ಹೇಳಿ. ಮುಲ್ಕಟಮ್ಮ ಮೈ ತುಂಬಿರ್ತಾರೆ. ಈಗ ನೋಡಿ ಕತ್ತಿ ವರ್ಷೆ ಶುರು ಆಗುತ್ತೆ. ನಾನು ನಂತರ ಮಾತಾಡ್ತೀನಿ.
ಕತ್ತಿ ವರ್ಷೆ ನೋಡಿದ್ರಿ ಅಲ್ವಾ, ಈ ಕತ್ತಿ ವರ್ಷೆ ನೋಡೋಕ್ಕೇನೆ ತುಂಬ ದೂರಿಂದ ಬರ್ತಾರೆ. ಇದೊಂದು ವಿಶೇಷ ಮುಲ್ಕಟಮ್ಮನ ದೇವಸ್ಥಾನದಲ್ಲಿ ಕುಣಿಗಲ್ನಲ್ಲಿ ಆಗೋದು ಮಾತ್ರನೇ ಇದು. ಕುಣಿಗಲ್ನಲ್ಲಿ ಕತ್ತಿ ವರ್ಷೆ ಅನ್ನೋದು ಹಾಗೇ ಆಗುತ್ತೆ. ಸೊ ಇದನ್ನು ನೋಡೋದಕ್ಕೆ ಅಂತಲೇ ಜನಸಾಗರ ಸೇರಿರ್ತಾರೆ. ಈ ಕತ್ತಿ ವರ್ಷೆ ಮುಗಿದ ನಂತರ ಮೈಮೇಲೆ ಬಂದಿರೋ ದೇವರು ಶಾಂತವಾಗ್ತಾರೆ. ಅವ್ರ ದೇವಸ್ಥಾನದೊಳಗೆ ಹೋಗ್ತಾರೆ. ಆ ನಂತರ ಆಗೋದೇ ತೇರು ಎಳೆಯೋ ಅಂಥ ಒಂದು ಕಾರ್ಯಕ್ರಮ. ತೇರ್ ಮೇಲೆ ಕೂರ್ಸೋದಕ್ಕೆ ಅಂತ ಹೇಳಿ ತಾಯಿನ ಕರ್ಕೊಂಡು ಹೋಗ್ತಾರೆ. ತೇರೊಳಗೆ ಕೂತ್ಕೊಂಡ ತಕ್ಷಣ ತೇರು ಹರಿಯುತ್ತೆ. ಪೊಲೀಸ್ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ತೇರು ಇವಾಗ ದೇವಸ್ಥಾನದ ಮುಂದೆಗಡೆ ತುಂಬ ದೊಡ್ಡ ಜಾಗ ಇದೆ. ಸೊ ಅಲ್ಲಿಂದ ಹೋಗಿ ಮತ್ತೆ ರಿಟರ್ನ್ ತೊಗೊಂಬರ್ತಾರೆ. ಮುಂಚೆ ಎಲ್ಲ ಹೇಗಿತ್ತು ಅಂತ ಅಂದರೆ ದೇವಸ್ಥಾನದ ಸುತ್ತ ಒಂದು ರೌಂಡ್ ಬರೋದು. ಸೊ ಇವಾಗ ಆ ಥರ ಇಲ್ಲ. ಆ್ಯಂಡ್ ಈ ಕಾರ್ಯಕ್ರಮ ಆದ ತಕ್ಷಣ ಏನಾಗುತ್ತೆ, ದೇವ್ರನ್ನ ತೇರಿಂದ ಇಳಿಸ್ಕೊಂಡು ಒಂದು ರೌಂಡು ಮುಂದಕ್ಕೆ ಹೋಗ್ತಾರೆ. ಅಂದರೆ ಮೇಯ್ನ್ ಆರ್ಚ್ ಇರುತ್ತೆ ದೇವಸ್ಥಾನದ್ದು. ದೇವಸ್ಥಾನ ಇನ್ನೂ ಒಳಗಿದೆ. ಸೊ ದೇವಸ್ಥಾನದ್ದು ಮೇಯ್ನ್ ಆರ್ಚ್ವರೆಗೂ ದೇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಆರ್ಚ್ನೆಲ್ಲ ಒಂದು ರೌಂಡ್ ನೋಡ್ತಾರೆ. ಸೊ ಅದೆಲ್ಲ ಸುತ್ತ ನೋಡಿ ಆಮೇಲೆ ದೇವಸ್ಥಾನದ ಹಿಂದೆ ಇನ್ನೂ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಹತ್ರ ಹೋಗಿ ನೋಡಿಕೊಂಡು ಮತ್ತೆ ಅದೇ ಆರ್ಚಿಂದ ಒಳಗೆ ಬಂದು ದೇವರು ಹೊರಡತ್ತೆ. ಅಂದರೆ ದೇವಸ್ಥಾನದೊಳಗೆ ಹೋಗುವಂಥ ಹೊತ್ತದು. ಸೊ ಇಲ್ಲಿಗೆ ದೇವಸ್ಥಾನದೊಳಗೆ ದೇವ್ರು ಹೋದರೆ ಮುಗಿಯುತ್ತೆ. ಅವತ್ತಿಂದು ತೇರಿನ ಕಾರ್ಯಕ್ರಮ ಮುಗ್ದಂಗೆನೆ. ಅಲ್ಲಿಂದ ಬರೋವಾಗ ದೇವಸ್ಥಾನದ ಒಳಗಡೆ ಈ ಥರ ಜನಗಳು ಕೂತ್ಕೊಂಡಿರ್ತಾರೆ. ಏನಕ್ಕಂತ ಅಂದರೆ ದೇವರು ಅವ್ರ ಮೇಲೆ ಹೋಗಲಿ ಅಂತ ಹೇಳಿ. ಸೊ ಇದೇನಂತ ಅಂದರೆ ಒಂದು ದೇವಿ ಆಶೀರ್ವಾದ ಸಿಗತ್ತೆ ಅಂತ ಹೇಳಿ. ಏನೇ ಒಂದು ನೆಗೆಟಿವ್ ವೈಬ್ಸ್ ಇದ್ರೂ, ಯಾವುದೇ ಒಂದು ಇಷ್ಟ ಇದ್ರೂ ಅದು ಬೇಗ ಈಡೇರುತ್ತೆ ಅಂತ ಹೇಳ್ತಾರೆ. ಈ ಥರ ದೇವ್ರ ಕೆಳಗಡೆ ಕೂತ್ಕೊಂಡ್ರೆ ಆ ತಾಯಿ ಆಶೀರ್ವಾದ ಸಿಕ್ತು ಅಂತ ಹೇಳಿ. ಸೊ ಹಾಗಾಗಿ ತುಂಬ ಜನ ಏನು ನೋಡ್ತಾ ಇದ್ದೀರಲ್ವ ಲೈನ್ ಹೆಂಗಿದೆ ಅಂತ. ಸೊ ಈ ಥರ ಕೂತ್ಕೊಂಡ್ಬಿಡ್ತಾರೆ. ದೇವರು ಮೇಲ್ಗಡೆ ಹಾದು ಹೋಗುತ್ತೆ. ಸೊ ಇದಾದಮೇಲೆ ದೇವಸ್ಥಾನದೊಳಗೆ ದೇವಿನ ಕರ್ಕೊಂಡು ಹೋಗಿ ಕೂರಿಸ್ಕೊಳ್ತಾರೆ. ಸೊ ಇವತ್ತಿಗೆ ಈ ಒಂದು ಏನು ತೇರಿಂದು ಕಾರ್ಯಕ್ರಮ ಇರುತ್ತೆ, ಆ ಜಾತ್ರಾ ಮಹೋತ್ಸವ ಅಲ್ಲಿಗೆ ಎಂಡ್ ಆಗತ್ತೆ. ಮಾರನೇ ದಿನ ಅಂದರೆ ಗುರುವಾರ ಇದು ತೇರರಿಯೋದು. ಸೊ ಶುಕ್ರವಾರ ಮತ್ತೆ ದೇವಿನ ದೇವಸ್ಥಾನದಿಂದ ಹೊರಗಡೆ ಕರ್ಕೊಂಬರ್ತಾರೆ. ಸಂಜೆ ಹೊತ್ತಿಗೆ ಕರ್ಕೊಂಬಂದು ಮಡ್ಲಕ್ಕಿ ಊರಿಗೆ ಹೋಗಿ ಮಡ್ಲಕ್ಕಿ ತೊಗೊಂಡು ಮತ್ತೆ ದೇವಿ ಮೆರಗ್ರ ಏನು ಹೇಳ್ತೀವಲ್ವ ಮುಲ್ಕಟಮ್ಮ, ಸೊ ಅದು ಬಂದು ಅರ್ಚಕರ ಮನೆಯಲ್ಲಿ ಹೋಗಿ ಕೂರಿಸ್ತಾರೆ. ಸೊ ಇದಿಷ್ಟು ಬಂದು ಇದೇನು ನಮ್ಮದು ವರ್ಷ ತೇರು ನಡೆಯುತ್ತೆ ಅಲ್ಲಿದು ಕಾರ್ಯಕ್ರಮದ ವಿವರಣೆ. ಸೊ 2026 ಮುಗೀತು. ಅಟ್ಲೀಸ್ಟ್ 2027 ಇನ್ ಕೇಸ್ ಯಾರಾದರೂ ದೇವಸ್ಥಾನಕ್ಕೆ ಹೋಗಿ ತೇರು ನೋಡಬೇಕು ಅನ್ನೋರು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಸ್ಕೆಡ್ಯೂಲ್ ಮಾಡ್ಕೊಳ್ಳಿ. ಯಾಕಂದರೆ ತೇರಾಗೋದು ಇಲ್ಲಿ ಮಧ್ಯರಾತ್ರಿ 12 ಗಂಟೆಗೆ, 12 ಗಂಟೆ ಆದಮೇಲೆ ತೇರರಿಯೋದು. ಯಾಕಂದರೆ ನಾನು ಹೇಳಿದ್ನಲ್ಲ ಮುಂಚೆಯಿಂದ ಇಷ್ಟೆಲ್ಲ ಮುಗಿಸಿ ನಂತರ ಕೊನೆಯಲ್ಲಾಗೋದೇ ತೇರು ಆದಮೇಲೆ ದೇವಿ ದೇವಸ್ಥಾನದೊಳಗೆ ಹೋಗಿ ಮತ್ತೆ ಕೂತ್ಕೊಳ್ತಾರೆ. ವಿಡಿಯೋ ನೋಡಾಯ್ತಲ್ಲ, ಪಟ್ ಅಂತ ವಾಟ್ಸಪ್ ಸ್ಟೇಟಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ, ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಯಾಕಂದರೆ ಇನ್ನಷ್ಟು ಹಲವಷ್ಟು ಅಮ್ಮಂದು ವೀಡಿಯೋಸ್ನ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.